ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವತ್ತಿನ ಹಾಗೆ ಇವತ್ತು ಕೂಡ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ನಮ್ಮ ರೆಸಿಪಿ ಏನಂದರೆ ಎಗ್ ಬಿರಿಯಾನಿ. ಕಡಿಮೆ ಸಮಯದಲ್ಲಿ ಭಾಳ ಈಸಿಯಾಗಿ ಮಾಡುವಂತಹ ಎಗ್ ಬಿರಿಯಾನಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ಹೊಸದಾಗಿ ಮದುವೆ ಆದವರು, ಬ್ಯಾಚುಲರ್ಸು, ಅದೇ ರೀತಿ ನಮಗೆ ಫಸ್ಟ್ ಟೈಮ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ಭಾಳ ಸುಲಭವಾಗಿ ಮಾಡೋ ಪ್ರಾಸೆಸ್ಸಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಕ್ಕೆ ಲೇಟ್, ಮತ್ತು ಪ್ರಾಸೆಸ್ ಯಾವ ರೀತಿ ನೋಡೋಣ. ಮೊದಲನೇದಾಗಿ ಒಂದು 4 ಎಗ್ಸ್ನ ತೊಗೊಂಡ್ಬಿಟ್ಟು ಈ ರೀತಿ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಖಾರ, ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕಿ ಇದೆಲ್ಲ ಕೂಡ ಎಗ್ಸಿಗೆ ಚೆನ್ನಾಗಿ ಕೋಟ್ ಆಗೋ ಥರ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅರಿಶಿನ, ಉಪ್ಪು, ಖಾರ ಎಲ್ಲ ಈ ರೀತಿ ಚೆನ್ನಾಗಿ ಎಗ್ಸ್ಗೆ ಈ ರೀತಿ ಕೋಟ್ ಆಗಬೇಕು. ಈ ರೀತಿ ಮಾಡಿಕೊಂಡು ಇದನ್ನೇ ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಗೋಡಂಬಿ ಹಾಕ್ಕೊಂಡ್ರೆ ನಮಗೆ ಬಿರಿಯಾನಿ ಒಂದು ಡಿಫ್ರೆಂಟ್ ಟೇಸ್ಟ್ ಅನಿಸುತ್ತೆ. ಈ ರೀತಿ ಗೋಡಂಬಿ ಫ್ರೈ ಆದಮೇಲೆ 2 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡ್ಬಿಟ್ಟು ಈ ರೀತಿ ಉದ್ದದಾಗಿ ಕಟ್ ಮಾಡಿಕೊಂಡು ಇವನ್ನ ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಬ್ರೌನ್ ಆನಿಯನ್ಸ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿದರೆ ಈ ರೀತಿ ನಮಗೆ ಬ್ರೌನ್ ಆನಿಯನ್ಸ್ ಬರುತ್ತೆ. ಇದನ್ನ ಎತ್ತಿ ಪಕ್ಕಕ್ಕೆ ಇಟ್ಕೊಂಬಿಡಿ. ಈಗ ಅದೇ ಆಯಿಲ್ನಲ್ಲಿ ನಾವು ಮೊದಲದಾಗಿ ಉಪ್ಪು ಖಾರ ಇಟ್ಕೊಂಡಿದ್ವಲ್ಲ ಎಗ್ಸ್ನ, ಅವುಗಳನ್ನ ಇದಕ್ಕೆ ಹಾಕ್ಕೊಂಬಿಟ್ಟು ಈ ರೀತಿ ಟಾಸ್ ಮಾಡ್ಕೊಳ್ತಾ ಮೇಲ್ಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಇವುಗಳನ್ನ ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ಇವುಗಳನ್ನ ಕೂಡ ಪಕ್ಕಕ್ಕೆ ತೆಗೆದಿಟ್ಕೊಂಬಿಡಿ. ಈಗ ಉಳಿದಿರೋ ಅದೇ ಆಯಿಲ್ಗೆ ಈಗ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಳಿ. ಒಂದು ವೇಳೆ ನಿಮಗೆ ಆಯಿಲ್ ಸರಿ ಹೋಗ್ತಾ ಇಲ್ಲ ಅಂದಾಗ ಇನ್ನೊಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಆ ಆಯಿಲ್ಗೆ ಈ ರೀತಿ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಬಿರಿಯಾನಿ ಸ್ಪೈಸಸ್ ಅನ್ನೋದು ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಹಾಕ್ಕೊಳ್ಳಿ. ಒಂದು ವೇಳೆ 1-2 ಮಿಸ್ ಆದರೂ ಕೂಡ ಏನೂ ಆಗೋದಿಲ್ಲ. ಈ ರೀತಿ ಪಿಂಕ್ ಕಲರ್ ಬರೋವರೆಗೂ ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೆಟೊ, 1-2 ಹಸಿಮೆಣಸಿನ್ಕಾಯಿನ ಕೂಡ ಹಾಕ್ಕೊಂಬಿಡಿ. ಹಸಿಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಈ ರೀತಿ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಫ್ಲೇಮನ್ನು ಲೋನಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್, 1 ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅದೇ ರೀತಿ 1 ಸ್ಪೂನ್ನಷ್ಟು ನಾನಿಲ್ಲಿ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ನಾನು ಎವರೆಸ್ಟ್ ಬ್ರ್ಯಾಂಡ್ ಶಾಹಿ ಬಿರಿಯಾನಿ ಮಸಾಲ ಅಂತ ಸಿಗುತ್ತೆ, ಅದನ್ನು ಹಾಕ್ತಾ ಇದ್ದೀನಿ. ನೀವು ನಾರ್ಮಲ್ ಮನೇಲಿ ಮಾಡ್ಕೊಳ್ಳೋದಾದರೂ ನೀವು ಹಾಕ್ಕೋಬೋದು, ಯಾವುದೇ ಅದು ಬಿರಿಯಾನಿ ಮಸಾಲ ಹಾಕ್ಕೊಂಡ್ರೂ ನಡೆಯುತ್ತೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ 2 ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಮೊಸರೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಮತ್ತೆ ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗ ನಾವು ಸ್ಟವ್ ಆನ್ ಮಾಡಿಕೊಂಡು ನಾವು ಮೊಸರನ್ನ ಸೇರಿಸ್ಕೊಂಡ್ಬಿಟ್ರೆ ನಮಗೆ ಅದೆಲ್ಲ ಒಡೆದ ಥರ ಬಂದುಬಿಡುತ್ತೆ. ಅದಕ್ಕೆ ಮೊಸರು ಹೊಡೆದೇ ಇರಲಿಕ್ಕೆ ನಾವು ಈ ರೀತಿ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಮತ್ತೆ ಸ್ಟವ್ ಆನ್ ಮಾಡ್ಕೋಬೇಕು. ಈಗ ಇದಕ್ಕೆ ಸರಿಯೋಗೋವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಮಗೆ ರೈಸ್ಗೂ ಕೂಡ ಸರಿಯೋಗೋವಷ್ಟು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿರೋ ಬ್ರೌನ್ ಆನಿಯನ್ಸಲ್ಲಿ ಅರ್ಧ ಬ್ರೌನ್ ಆನಿಯನ್ಸ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದೇ ರೀತಿ ನಾನು ಇನ್ನೊಂದು ಸೈಡಲ್ಲಿ ಅಕ್ಕಿಯನ್ನು ನೆನೆಸಿದ್ದೀನಿ. ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ನಾನು ಜಾಸ್ತಿ ಹೊತ್ತೇನು ನೆನೆಸಿಲ್ಲ ಫ್ರೆಂಡ್ಸ್. ನಾನು ಬಿರಿಯಾನಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಅದನ್ನ ತೊಳೆದು ಇಟ್ಕೊಂಡಿದ್ದೆ ಅಷ್ಟೇ. ನಾನು ಮುಂಚೆ ಹೊತ್ತಿನಲ್ಲಿ ನಾನು ಏನು ಇದನ್ನು ನೆನೆಸಿಟ್ಟಿಲ್ಲ, ಜಸ್ಟ್ ತೊಳೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾವು ಮಾಡ್ಕೊಂಡಿರೋ ಗ್ರೇವಿಗೆ ಸ್ವಲ್ಪ ಕೊತ್ತಂಬರಿ, ಅದೇ ರೀತಿ ಪುದೀನ ಸೇರಿಸ್ಕೊಂಡು ನಾವು ತೊಳೆದಿಟ್ಕೊಂಡಿರೋ ಅಕ್ಕಿನೂ ಕೂಡ ಇದಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, ನೀವು ಬೇಕಂದರೆ ನಾರ್ಮಲ್ ರೈಸಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಬಟ್ ವಾಟರ್ ಕ್ವಾಂಟಿಟಿ ಅನ್ನೋದು ನಾರ್ಮಲ್ ರೈಸ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನಿಲ್ಲಿ ಬಾಸ್ಮತಿ ರೈಸ್ಗೆ ವಾಟರು 1 ಗ್ಲಾಸ್ ರೈಸಿಗೆ ನಾನು 1.25 ಗ್ಲಾಸು ವಾಟರ್ನ ತೊಗೊಂಡಿದ್ದೀನಿ. ಯಾಕಂದರೆ ನಾನು ಬಾಸ್ಮತಿ ರೈಸ್ನ ನೆನೆಸಿಲ್ಲ. ಅದೇ ಒಂದು ವೇಳೆ ನೀವು ಬಾಸ್ಮತಿ ರೈಸ್ ನೆನೆಸಿದರೆ 1.5 ಗ್ಲಾಸ್ ಮಾತ್ರ ತಗೊಳ್ಳಿ. ಒಂದು ವೇಳೆ ನೀವು ನಾರ್ಮಲ್ ರೈಸ್ ತೊಗೊಂಡ್ರೆ 1ಕ್ಕೆ 2 ಗ್ಲಾಸ್ ವಾಟರನ್ನು ತಗೊಳ್ಳಿ, ಸರಿ ಹೋಗುತ್ತೆ. ಈ ರೀತಿ ನೀರು ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ಎಗ್ಸ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ, ಪುದೀನ, ಮೊದಲನಾಗಿ ಫ್ರೈ ಮಾಡ್ಕೊಂಡಿರೋ ಬ್ರೌನ್ ಆನಿಯನ್ಸು, ಸ್ವಲ್ಪ ಗೋಡಂಬಿನ ಕೂಡ ಹಾಕ್ಕೊಂಡ್ಬಿಟ್ಟು ಮುಚ್ಚಣಿಕೆಯನ್ನು ಇಟ್ಕೊಂಬಿಡಿ. ಇದನ್ನು ಹೈ ಫ್ಲೇಮಲ್ಲಿ 2 ವಿಸಿಲ್ ತರಿಸ್ಕೊಂಡ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ನಮಗೆ ಪರ್ಫೆಕ್ಟಾಗಿ ಕುಕ್ ಆಗುತ್ತೆ. 2 ವಿಸಿಲ್ ಬಂದಮೇಲೆ ಪ್ರೆಷರ್ ಎಲ್ಲ ಕಂಪ್ಲೀಟಾಗಿ ಹೋದ್ಮೇಲೆ ನೀವು ಮುಚ್ಚಣಿಕೆ ತೆಗೆದ್ರೆ ನಮಗೆ ಪರ್ಫೆಕ್ಟಾಗಿ ಈ ರೀತಿಯಾಗಿ ಉದುರಾಗಿ ಬರುತ್ತೆ. ನೀವು ಮೀಡಿಯಮ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿದರೆ ನಮಗೆ ಮೆತ್ತಗಾಗುತ್ತೆ ರೈಸು. ಸೊ ಹೈ ಫ್ಲೇಮಲ್ಲೇ ನೀವು ಇದನ್ನು ಈ ರೀತಿ ಕುಕ್ ಮಾಡಿದರೆ ಪರ್ಫೆಕ್ಟ್ ಆದ ಬಿರಿಯಾನಿ ಅನ್ನೋದು ನಮಗೆ ಬರುತ್ತೆ. ನೋಡಿದರೆ ನಿಮಗೆ ಅರ್ಥ ಆಗ್ತಿದೆಯಲ್ಲ ಎಷ್ಟು ಪರ್ಫೆಕ್ಟಾಗಿ ನಮಗೆ ಈ ಎಗ್ ಬಿರಿಯಾನಿ ಅನ್ನೋದು ಬಂದಿದೆ ಅಂತ. ನೀವು ಕೂಡ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಯಾವ ರೀತಿ ಇದೆ ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಅದಕ್ಕಿಂತ ಮುಂಚೆ ನೀವಲ್ಲಿ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಅದೇ ರೀತಿ ನಿಮಗೆ ಇಷ್ಟವಾದ
ರೆಸಿಪಿ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.